ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಶ್ವೇತಾ ಚಂಗಪ್ಪ. ನಾವು ದಸರಾ ಟೈಮಲ್ಲಿ ಕುಟುಂಬ ಸಮೇತರಾಗಿ ಮಕ್ಕಳಿಗೋಸ್ಕರ ಒಂದು ಔಟಿಂಗ್ ಅಂತ ಬಂದಿದ್ದೀವಿ. ನಮ್ಮ ಭಾರತ ದೇಶದ ಒಂದು ಬ್ಯೂಟಿಫುಲ್ ಜಾಗ, ದಟ್ ಇಸ್ ಗೋವಾ. ಸೊ ಗೋವಾಗೆ ಬಂದು ಒಂದು ದಿನ ಆಯಿತು. ನಿನ್ನೆ ನಾನು ಏನು ವ್ಲಾಗ್ ಅದು ಇದೆಲ್ಲ ಏನು ಮಾಡಲಿಲ್ಲ, ಬಿಕಾಸ್ ಜಸ್ಟ್ ವಾಂಟೆಡ್ ಟು ಎಂಜಾಯ್ ವಿತ್ ದ ಫ್ಯಾಮಿಲಿ. ಸೊ ಇವತ್ತು ಏನು ಮಾಡ್ತಿದ್ದೀವಿ ನಾವು ಅಂತಂದರೆ, ಒಂದು ಕಾರ್ನ ರೆಂಟ್ ಮಾಡ್ಕೊಂಡ್ವಿ ಇಲ್ಲಿಗೆ ಬಂದು. ಸೊ ನಾವೇ ಕಾರ್ ತೊಗೊಂಡು ಒಂದಷ್ಟು ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟಿದ್ದೀವಿ. ನೋಡೋಣ ಯಾವ್ಯಾವ ಜಾಗಕ್ಕೆ ಹೋಗ್ತೀವಿ ಅಂತ. ನನ್ನ ಜೊತೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಸೂಪರ್ ಕಮಾನಿತಾ, ಇದು ನಾವು ಏನು ಫೋರ್ಟ್ ಹೆಸರು? ರೀಸ್ ಮಗೋಸ್ ಫೋರ್ಟ್ ಅಂತ ನಿನ್ನೆ ನಾವು ಎಲ್ಲ ಸ್ವಲ್ಪ ಗೂಗಲಲ್ಲಿ ಸರ್ಚ್ ಮಾಡಿ ವಿ ಥಾಟ್ ಎಲ್ಲರೂ ಹೋಗೋಣ ಅಂತ. ಸೊ ಇದು ರೆಂಟ್ ಮಾಡಿರೋದ್ರಿಂದ ನನ್ನ ತಮ್ಮ ಸಾಗರ್ ಚಂಗಪ್ಪ ಅವರು ಗಾಡಿಯನ್ನು ಓಡಿಸ್ತಾ ಇದ್ದಾರೆ. ಹಾಗೆ ಅವರು ಕ್ಯಾಮ್ರಾಗೆ ಮುಖವನ್ನು ಖಂಡಿತವಾಗ್ಲೂ ತೋರಿಸೋದಿಲ್ಲ, ಯಾಕಂದರೆ ಅವರು ವ್ಲಾಗ್ ಮಾಡ್ತಿದ್ದೀನಿ ಅವಾಗ ಸ್ವಲ್ಪ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಹಿಂದೆ ಅವರ ಧರ್ಮಪತ್ನಿ ಕೂತಿದ್ದಾರೆ, ದಟ್ ಇಸ್ ಜಾನ್ಸಿ. ಆ್ಯಂಡ್ ನಮ್ಮ ಟ್ರಿಪ್ಪಿನ ಒಂದು ಚಿನುಕುರುಳಿ ಅಂತಂದರೆ ಅವರು ನೀತಾ. ಸೊ ಶಿ ಇಸ್ ಮೈ ಕೋ ಸಿಸ್ಟರ್, ದಟ್ಸ್ ಬೆನ್ನು. ಅಯ್ಯಪ್ಪ ಅವರು, ಹಾಗೆ ಹಿಂದಗಡೆ ನಮ್ಮ ಪತಿದೇವರು ಕೂತಿದ್ದಾರೆ, ಕಾಣಿಸ್ತಾ ಇಲ್ಲ ಮಕ್ಕಳ ಮಧ್ಯದಲ್ಲಿ. ಜಿಯಾನ್ ಸೇ ಹಾಯ್. ಅಲ್ಲಿ ನನ್ನ ಮಗ ಕೂತಿದ್ದಾನೆ ಜಿಯಾನ್, ದಟ್ಸ್ ಐರು. ಸೇ ಹಾಯ್. ವೇರ್ ಇಸ್ ಚಾರ್ವಿ? ಚಾರ್ವಿ ಇಲ್ಲಿ. ಐ ಹಾಯ್. ಓಕೆ, ಸೊ ಈಗ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇಟ್ ವಿಲ್ ಟೇಕ್ ಅಬೌಟ್ 1 hour's ಟೈಮ್. ಇವತ್ತು ಕೇವಲ ಫೋರ್ಟ್ ಒಂಚೂರು ನೋಡಿಕೊಂಡು ಅದಾದಮೇಲೆ ಒಂದಷ್ಟು ಜಾಗಗಳಿಗೆ ಮೇ ಬಿ ಶಾಪಿಂಗ್ ಆ್ಯಂಡ್ ಒಳ್ಳೆ ಗೋವನ್ ಫುಡ್ ತಿನ್ನಬೇಕು ಅಂತ ತುಂಬ ಆಸೆ ಆಗಿದೆ ನನಗೆ. ಸೊ ವಿಲ್ ಜಸ್ಟ್ ಗೋ ಆ್ಯಂಡ್ ಚೆಕ್ ಹೆಂಗಿರುತ್ತೆ ಅಂತ. ಸೊ ಕಮ್ ಅಲಾಂಗ್ ವಿತ್ ಮೀ. ಸೊ ವಿ ಜಸ್ಟ್ ಗಾಟ್ ಡೌನ್. ಇಲ್ಲಿ ಒಂದು ಟಿಕೆಟ್ ಕೌಂಟರಲ್ಲಿ ಎಲ್ಲರಿಗೂ ಟಿಕೆಟ್ನ ತೊಗೊಂಡಿದ್ದೀವಿ. ಸೊ ದರ್ ಇಸ್ ಅ ಟಿಕೆಟ್ ಕೌಂಟರ್ ಆ್ಯಂಡ್ ಅಲ್ಲಿ ಟಿಕೆಟ್ ತೊಗೊಂಡ್ಮೇಲೆ ನಾವು ಗಾಡಿನ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗಬೇಕಾಗತ್ತೆ. ಸೊ ಹಿಯರ್ ವಿ ಆಲ್ ಆರ್ ರೆಡಿ. ಸೊ ನೀವು ಕಾರು ಪಾರ್ಕ್ ಮಾಡಿದಾದ್ಮೇಲೆ ನಿಮ್ಗೆ ಏನೇನು ನೆಸೆಸಿಟಿ ಇದೆಯೋ ನೆಸೆಸರಿ ಥಿಂಗ್ಸ್ನೆಲ್ಲ ತೊಗೊಂಡು ರೆಡಿ ಆಗಬೇಕು. ಗೋ. ಇದು ಪ್ಲೀಸ್ ಹಿಂಗೆ ಕಳಿಪಕ್ಕ ಹೆಚ್ಚಿಗೆ ಜೋಶಲಿಪಿ ಅನ್ನನೇ ಇರೋದು ಇಲ್ಲಿಯೋ. Love me like you do. ಸೊ ನಾವೀಗ ಈ ಫೋರ್ಟಿಗೆ ಬಂದಿದ್ದೀವಿ. ಇಲ್ಲಿ ಆ್ಯಕ್ಚುಲಿ ತುಂಬ ಬ್ಯೂಟಿಫುಲ್ ಆಗಿದೆ. ಪ್ಲಸ್ ಪಾಯಿಂಟ್ ಇವತ್ತು ನಾವು ಬಂದಿರೋದೇನು ಅಂತಂದರೆ, ಇಲ್ಲಿ ನಮಗೆ ವೆದರ್ ತುಂಬ ಕಾಮ್ ಆಗಿದೆ. ಯೂಶ್ವಲಿ ಗೋವಾ ಅಂತಂದರೆ ತುಂಬ ಬಿಸಿ ಇರುತ್ತೆ, ಬಟ್ ಇವಾಗ ತುಂಬ ಕಾಮ್ ಆಗಿರೋದ್ರಿಂದ ವಿ ಜಸ್ಟ್ ಎಂಜಾಯಿಂಗ್. ಆ್ಯಂಡ್ ಅಲ್ಲಿಂದ ವಾಕಿಂಗ್ ಇತ್ತು. ಸೊ ಇಟ್ ವಾಸ್ ಲಿಟಲ್ ಟೈರಿಂಗ್, ಬಟ್ ಸ್ಟಿಲ್ ನೀವು ಆ ಕಡೆ ನೋಡ್ಬೋದು. ಆ ಕಡೆ ವಿ ಗೆಟ್ ಟು ಸಿ ಆಲ್ ದ ಬಿಗ್ ಸೂಪರ್ಬ್ ಲೆಂದಿ ಬೀಚ್ ಕಾಣುತ್ತೆ ನಮಗೆ. ಆ್ಯಂಡ್ ಸ್ವಲ್ಪ ಆ ಕಡೆ ಎಲ್ಲ ನೋಡಿದ್ರೆ ಇಲ್ಲಿ ಕಸಿನೋಗಳನ್ನ ಆಡ್ತಾರೆ. ಸೊ ಕಸಿನೋ ನಮಗೆ ಕಾಣಿಸೋದಕ್ಕೆ ಹಡಗುಗಳು ಸಿಗುತ್ತೆ. ಅದನ್ನು ಬಿಟ್ಟರೆ ಇವತ್ತು ಫೋರ್ಟ್, ಈ ಫೋರ್ಟಿನ ಸ್ಪೆಷಾಲಿಟಿ ಏನು ಇದನ್ನೆಲ್ಲ ಇವಾಗ ನಾವು ತಿಳ್ಕೊಬೇಕು. ಸೊ ಜಸ್ಟ್ ಕಮ್ ಹಿಯರ್. ದಿಸ್ ಇಸ್
ಈ ಫೋರ್ಟಿನ ಬಗ್ಗೆ ಒಂದು ಚೂರು ಏನೋ ಒಂದು ಡಿಸ್ಕ್ರಿಪ್ಷನ್ ಇದೆ, ಸೊ ಯು ಕ್ಯಾನ್ ಹ್ಯಾವ್ ಅ ಲುಕ್. ಆ್ಯಂಡ್ ದಿಸ್ ಇಸ್ ದ ಡಿಸ್ಕ್ರಿಪ್ಷನ್. ಸೊ ಲೆಟ್ಸ್ ಆಲ್ ಗೋ ಇನ್, ನೋಡೋಣ ಏನೇನಿದೆ ಈ ಫೋರ್ಟಲ್ಲಿ ಅಂತ. ಐರು ಅಕ್ಕ, ಆ್ಯಂಡ್ ಸ್ಪೆಷಲ್ ಕ್ಯಾಮ್ರಾ ಪರ್ಸನ್ ಇಸ್ ಅವರ್ ಲಿಟಲ್ ಐರು. ಈ ಒಂದು ಜಾಗದಲ್ಲಿ ಒಂದು ಹಾಟ್ ಆಯಿಲ್ನ ಹಾಕಿ ಎನಿಮಿಗಳನ್ನ ಅವರು ಸಾಯಿಸ್ತಾ ಇದ್ರಂತೆ. ವಾವ್. ಆ್ಯಂಡ್ ಓಕೆ, ದೇರ್ ಈಸ್ ಒನ್ ಸೆಲ್, ಇಟ್ಸ್ ಕಾಲ್ಡ್ ಸಾಲಿಟರಿ ಕನ್ಫೈನ್ಮೆಂಟ್ ಸೆಲ್ ಅಂತ. ಸೊ ಇದು ಒಂದು ಜಾಗ. Here we go. ಇವತ್ತು ಇಲ್ಲಿ ನನಗೇನು ಖುಷಿ ಆಗ್ತಿರೋದು ಅಂತಂದರೆ ಸ್ವಲ್ಪ ಜನ ಕಡಿಮೆ ಇರೋದ್ರಿಂದ, ಜನ ಕಡಿಮೆ ಇದ್ದಾರೆ. ಸೊ ಹಾಗಾಗಿ ಕೆಲವೊಂದು ಟೂರಿಸ್ಟ್ ಪ್ಲೇಸ್ಗಳಿಗೆ ಹೋದರೆ ಏನಾಗುತ್ತೆ, ನಮಗೆ ಅಲ್ಲಿ ಏನು ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಜನ ತುಂಬಿರ್ತಾರೆ. ಬಟ್ ಇವತ್ತು ನಾನು ಈ ಒಂದು ಫೋರ್ಟ್ನ ತುಂಬ ಪೀಸ್ಫುಲ್ಲಾಗಿ ನೋಡ್ತಾ ಇದ್ದೀನಿ. ಆ್ಯಂಡ್ ಐ ಆಮ್ loving this because look at this. I think ತುಂಬ ಕಾಮ್ ಆಗಿದೆ. ಆ್ಯಂಡ್ ಎಲ್ಲದಕ್ಕಿಂತ ಜಾಸ್ತಿ ನಾನು ಆಗಲೇ ಹೇಳಿದಾಗೆ ನನಗೆ ತುಂಬ ಇಷ್ಟ ಆಗ್ತಿರೋದು ಬಿಕಾಸ್ ಇವತ್ತು ಸ್ವಲ್ಪ ವೆದರ್ ನಮಗೆ ಆರಾಮಾಗಿದೆ. ಸೊ ತುಂಬ ಹ್ಯುಮಿಡಿಟಿ ಇಲ್ಲ ಆ್ಯಂಡ್ ತುಂಬ ಆರಾಮಾಗಿರೋ ಕಾರಣ ನಾವು ಈ ಒಂದು ಫೋರ್ಟ್ನ ಎಂಜಾಯ್ ಮಾಡ್ತಾ ಇದ್ದೀವಿ. ಇಲ್ಲಿ ಈ ಒಂದು ಫೋರ್ಟ್ ಮೊದಲು ಹೇಗಿತ್ತು, ಈಗ ಹೇಗಿದೆ ಅನ್ನೋದು ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಡ್ ಆ್ಯಂಡ್ ದಿಸ್ ಇಸ್ ಹೌ ಇಟ್ ಇಸ್ ಲುಕಿಂಗ್ ನೌ. ಆಲ್ರೆಡಿ ನೋಡಿದ್ದೀನಿ ಮತ್ತೆ. ಯಾ, so this is the design reference of this fort. And ಇದು ಬಿಫೋರ್ ಆ್ಯಂಡ್ ಆಫ್ಟರ್ ರಿಸ್ಟೋರೇಷನ್ ತೋರಿಸಿದ್ದಾರೆ. ಆ್ಯಂಡ್ ಇದೆಲ್ಲ ಗನ್ ಲೂಪ್ ಲೆವೆಲ್. ದಿಸ್ ಲುಕ್ಸ್ ಬ್ಯೂಟಿಫುಲ್. ಐ ಥಿಂಕ್ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ದ ಫೋರ್ಟ್. ಮಾಡಿ. ಓಕೆ, ಕಮ್ ಚಾರ್ವಿ. Salman Khan. Do you know what this is? It's called a cannon. ಇಲ್ಲಿ ಒಂದಷ್ಟು ಕ್ಯಾನನ್ಗಳಿದೆ. ಐ ಥಿಂಕ್ ಇಲ್ಲಿಂದ ಯು ಕ್ಯಾನ್ ಸಿ ದ ಸೀ ವ್ಯೂ. ಸೊ ಒಂದಷ್ಟು ಕ್ಯಾನನ್ಗಳಿಲ್ಲಿದೆ. ಇಟ್ಸ್ ನೈಸ್. ಇಲ್ಲಿ ಐ ಥಿಂಕ್ ಒಂದು ಸ್ವಲ್ಪ ಸೇಫ್ಟಿಗೆ ಅಂತೆಲ್ಲ ಗ್ಲಾಸ್ಗಳನ್ನ ಹಾಕಿದ್ದಾರೆ. ಬಟ್ ದಟ್ಸ್ ಅ ಸೀ ವ್ಯೂ. ವಾವ್, ದಿಸ್ ಪ್ಲೇಸ್ ಲುಕ್ಸ್ ರಿಯಲಿ ಗುಡ್. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ದಿಸ್ ಇಸ್ ಅ ಸೂಪರ್ಬ್ ವ್ಯೂ. Achinda takes a car, a dog. It's a dog. Chavi takes a bomb. Chavi takes a bomb. And Jian takes. ಸ್ಟಾರ್ಟಿಂಗಲ್ಲಿ ನಾವು ಒಂದು ಪಾಯಿಂಟ್ನ ನೋಡಿದ್ವಿ, ದಟ್ ಡೆತ್ ಹೋಲ್ ಅಂತ ಒಂದಿತ್ತು. ಅದರಲ್ಲಿ ಒಂದು ಬಿಸಿ ಎಣ್ಣೆನ ಹಾಕಿ ಅಥವಾ ಶೂಟ್ ಮಾಡಿ ನೋಡ್ಕೊಳ್ತಿದ್ರು ಅಂತ. ಆ ಜಾಗ ಇಲ್ಲಿದೆ. ಸೊ ಎನಿಮೀಸ್ನ ನೋಡ್ತಾ ಇದ್ದಿದ್ದು ಈ ಒಂದು ಜಾಗದಲ್ಲಿ. Wow, there's a sea view.
ತಂಪಾಗಿದೆ ಅಂತ ಅಂದ್ಕೊಂಡೆ, ಬಟ್ ನೋ, ಹ್ಯೂಮಿಡಿಟಿ ಸ್ಟಾರ್ಟ್ ಆಯಿತು. ಮಕ್ಕಳೆಲ್ಲ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾ ಇದ್ದಾರೆ. ಬಟ್ ಇಟ್ಸ್ ನೈಸ್ ಟು ಸಿ ನಮ್ಮ ದೇಶದಲ್ಲಿರುವಂಥ ಒಂದಷ್ಟು ಫೋರ್ಟ್ಗಳು, ಅದರ ಹಿಂದಿರುವಂಥ ಒಂದಷ್ಟು ವಿಷಯಗಳು, ನಮ್ಮ ಹಿಸ್ಟ್ರಿ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದಂಗೆ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ವಾಟ್ ಐ ಲೈಕ್ ಅಬೌಟ್ ಟೂರ್ಗಳಿಗೆ ಬರೋದು ಅಂತಂದರೆ, ನನಗೆ ಒಂದಷ್ಟು ಜಾಗಗಳನ್ನ ನೋಡೋದ್ರ ಜೊತೆಗೆ ಆ ಜಾಗದ ಒಂದು ಹಿಸ್ಟ್ರಿನ ತಿಳ್ಕೊಳ್ಳೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ಗೋವಾಗೆ ಆಲ್ಮೋಸ್ಟ್ ಒಂದು 8 ವರ್ಷ ಆದಮೇಲೆ ಬರ್ತಾ ಇದ್ದೀನಿ. ಗೋಡಾ ಫೋರ್ಟ್ ಎಲ್ಲ ನಾನು ನೋಡಿದ್ದೀನಿ. ಸೊ ಈ ಒಂದು ಫೋರ್ಟ್ನ ನಾನು ನೋಡಬೇಕಾಗಿತ್ತು. ಬಟ್ ಎಸ್, ಇವಾಗ ನಾವು ಆಲ್ಮೋಸ್ಟ್ ರೇಸ್ ಫೋರ್ಟ್ನ ಮುಗಿಸಿದ್ದೀವಿ. ಇಟ್ಸ್ ಕೈಂಡ್ ಆಫ್ ಸ್ಮಾಲ್ ಫೋರ್ಟ್ ಅಂತಲೇ ಹೇಳ್ಬೋದು, ಒಂದು ಚಿಕ್ಕ ಜಾಗ. ಬಟ್ ವಿ ಹ್ಯಾವ್ ಡನ್ ವಿತ್ ಇಟ್. ಆ್ಯಂಡ್ ಈಗ ಮಕ್ಕಳನ್ನ ಊಟಕ್ಕೆ ಕರ್ಕೊಂಡು ಹೋಗುವಂಥ ಸಮಯ, ಬಿಕಾಸ್ ಆಲ್ರೆಡಿ ಇಲ್ಲಿ ಟೈಮ್ ಈಗ 2:30 ಗಂಟೆ ಆಗಿದೆ. ಸೊ ಊಟಕ್ಕೆ ಕರ್ಕೊಂಡು ಹೋಗಿ ಲೋಕಲ್ ಗೋವನ್ ಫುಡ್ನ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಬಿಕಾಸ್ ಇವತ್ತು ಒಂದೇ ದಿವಸ ನಾನು ನಾನ್ ವೆಜ್ ತಿನ್ನೋದು. ಸೊ ಹಾಗಾಗಿ ಇವತ್ತು ಏನು ಅಥೆಂಟಿಕ್ ಫಿಶ್ ಸಿಗುತ್ತೋ ಅದನ್ನು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಫೋರ್ಟಿಂದ ನಿಮ್ಮೆಲ್ಲರಿಗೂ ಟಾಟಾ.